ಬಿಜೆಪಿ ಪ್ರತಿಭಟನೆ ನಡುವೆ ಚರ್ಚೆಗೆ ಅವಕಾಶ. ಮನ್ರೇಗಾ ಚರ್ಚೆಗೆ ಅವಕಾಶ ನೀಡಿದ್ದ ಸ್ಪೀಕರ್. ಮನ್ರೇಗಾ ಚರ್ಚೆ ಬಿಜೆಪಿ ನಾಯಕರಿಗೆ ಬೇಕಿಲ್ಲ. ವಿಧಾನಸಭೆಯಲ್ಲಿ ಶಾಸಕ ಕೋನರೆಡ್ಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾವು ಕೇಂದ್ರದ ವಿರುದ್ಧ ಹೋರಾಟವನ್ನ ಮಾಡ್ತೇವೆ. ಮನ್ರೇಗಾ ಚರ್ಚೆ ಆದ್ರೆ ಕೇಂದ್ರಕ್ಕೆ ಡ್ಯಾಮೇಜ್, ಅದಕ್ಕೆ ಅವರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಸುಮ್ಮನೆ ಅಬಕಾರಿ ಬಗ್ಗೆ ಮಾತನಾಡ್ತಾರೆ. ನಾವು ಇಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಬಂದಿಲ್ಲ. ಕೇಂದ್ರದ ವಿರುದ್ಧ ಕೋನರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನೋಡಿ, ಸ್ಪೀಕರ್ ಮನ್ರೇಗಾ ಚರ್ಚೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ, ಆದ್ರೆ ಚರ್ಚೆ ಮಾಡೋದನ್ನ ಬಿಟ್ಟು ಪ್ರತಿಭಟನೆಯನ್ನ ಧರಣಿಯನ್ನ ಮಾಡಿಕೊಂಡು ಕುತ್ಕೊಂಡಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಕ ಸ್ಥಾನಮಾನವನ್ನು ನೀಡಿತು. ಕರ್ನಾಟಕವು ಈ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದ್ದು ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1990 ಜಾರಿಗೆ ತಂದಿತ್ತು. 3 ಹಂತದ ಆಡಳಿತ ವ್ಯವಸ್ಥೆಯ ಅಧಿಕಾರವನ್ನು ಕೆಲವರಿಗೆ ತಲುಪಿಸಲು ಈ ಕಾಯ್ದೆಯು 3 ಹಂತದ ವ್ಯವಸ್ಥೆಯನ್ನು ರೂಪಿಸಿದೆ. ಈ ಕಾಯ್ದೆಯಲ್ಲಿ ಗ್ರಾಮ ಸಭೆಯಲ್ಲಿ ಯೋಜನೆಗಳ ಕಾಮಗಾರಿಗಳ ಆಯ್ಕೆ ಮತ್ತು ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ಅಲ್ಲಿಯೇ ಅಂತಿಮಗೊಳಿಸಲಾಗುತ್ತದೆ. ಮನ್ರೇಗಾ ಸೆಕ್ಷನ್ 60 ಗ್ರಾಮ ಪಂಚಾಯತಿಗಳು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳ ಶಿಫಾರಸು ಅನುಸಾರವಾಗಿ ಕಾಮಗಾರಿಗಳನ್ನು ಆದ್ಯತೆಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ. ಇವರಿಗೆ ಮನ್ರೇಗಾ ಬಗ್ಗೆ ಅಥವಾ ವ್ಯವಸ್ಥೆ ಬಗ್ಗೆ, ಗ್ರಾಮೀಣ ಜನರ ಬಗ್ಗೆ ಇವರಿಗೆ ಅನುಭವ ಕಡಿಮೆ. ಓನ್ಲಿ ಕಮರ್ಷಿಯಲ್ ಇವ್ರದ್ದು. ನಾನು ರಾಜ್ಯದಲ್ಲಿ ಭಾರತ ಸಂವಿಧಾನ ಪ್ರಕಾರ ಗ್ರಾಮ ಪಂಚಾಯತಿಯನ್ನು ಹಿಂದೆ ಹುಟ್ಟಾಕಿದ್ರು. ಅವತ್ತ ಸರ್ಪಂಚ್ ಅಂತ ಕೆಲಸ ಮಾಡಿದ್ರು, ನಂತರ ಪ್ರಧಾನಿಯಾಗಿ ಕೆಲಸ ಮಾಡಿದ್ರು, ಇವತ್ತು ಗ್ರಾಮ ಪಂಚಾಯತಿಗಳಾಗಿ ಕೆಲಸ ಮಾಡ್ತಾರೆ. ಮನ್ರೇಗಾ ವ್ಯವಸ್ಥೆಯಿಂದ ಒಂದು ಪಂಚಾಯತಿಗೆ 1 ಕೋಟಿ, 2 ಕೋಟಿ, 3 ಕೋಟಿ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಡ್ತಿತ್ತು. ಇವರು ಕೇಂದ್ರ ಸರ್ಕಾರ ಕೊಡಕ್ ಆಗುದಿಲ್ಲ ಅಂತ ಹೇಳಿ ಇವತ್ತೇನು ಮನ್ರೇಗಾ ಚರ್ಚೆ ಆಗಬಾರ್ದು ಅಂತ ಹೇಳಿ ಅಬಕಾರಿಯ ಒಂದು ವ್ಯವಸ್ಥೆ ತಂದು ನಮಗೇನು ಅರ್ಥನೆ ಮಾಡಕತ್ತಾರ. ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ತೀರ್ಮಾನ ಮಾಡೇವೆ. ನಾವು ಹೋರಾಟ ಮಾಡ್ತೇವೆ. ಮತ್ತ ಮನ್ರೇಗಾ